ನನ್ನ ಅಂಗೈ ಮೇಲೆ ಬೇರೆಯವ್ರ ಹೆಸರು ಬರೆಯೋದೇ ಆ ವಿಧಿಗೆ ಇಷ್ಟ ಆಗ್ತಿಲ್ಲ. ಅಂಥದ್ರಲ್ಲಿ ನಾಳೆ ಮದ್ವೆ ಹೇಗಾಗತ್ತೆ ಅನ್ಕೊಂಡಿದ್ಯಾ? ಸುರೇಖಾ ಮೇಡಮ್ ಕಳ್ಸಿರೋದು ನಿನ್ನ? ಹೌದು ಮೇಡಮ್. ಸರಿ ಬಾ. ಸ್ವಲ್ಪ ಆರಾಗ ಬದಲಾಗೋಯ್ತಲ್ಲ. ಅಲ್ಲೋಡು, ಅಲ್ಲಿ ಲೈಟ್ ಆನ್ ಆಗಿದೆ ಅಲ್ವಾ? ಆ ರೂಮೇ. ಸ್ವಲ್ಪನೂ ಮಿಸ್ ಆಗಬಾರ್ದು. ಓಕೆ. ವರುಣ್ ಜೊತೆ ಮದುವೆ ಇಟ್ಕೊಂಡು ಈ ಟೈಮಲ್ಲಿ ರಾಹುಲ್ ರೂಮ್ ಒಳಗಡೆ ಯಾಕೆ ಹೋಗ್ತಿದ್ದಾಳೆ? ಇನ್ ಕೇಸ್ ಯಾರಾದ್ರೂ ನೋಡ್ಬಿಟ್ರೆ ಮದುವೆ ಕ್ಯಾನ್ಸಲ್ ಆಗೋಗುತ್ತೆ. ಆಮೇಲೆ ಬಬಲ್ ಗಮ್ ತರ ಈ ಮನೆಗೆ ಅಂಟ್ಕೊಂಡ್ಬಿಡ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ಈ ಸೀಕ್ರೆಟ್ ನ ಯಾರು ನೋಡ್ಬಾರ್ದು. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಾನೇ ಕಾವಲ್ ಕಾಯ್ಬೇಕು.
ಫ್ಲವರ್ ವಾಸ್ ಹೇಗ್ ಬಿದ್ದೋಯ್ತು? ಆ ಮೇನ್ ಡೋರ್ ಯಾಕೆ ಓಪನ್ ಆಗಿದೆ? ನಾನೇ ಲಾಕ್ ಮಾಡೋದಕ್ಕೆ ಮರ್ತೋದೆ ಮೇಡಮ್. ಏಯ್, ಬುದ್ಧಿ ಇದೆಯಾ ನಿನ್ಗೆ? ರೀಸೆಂಟ್ ಆಗಿರೋ ಇನ್ಸಿಡೆಂಟ್ ಗೊತ್ತಿದ್ರು ಕೂಡ ಯಾಕಿಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಿದ್ಯಾ? ಓಕೆ ಮೇಡಮ್. ಎಲ್ಲರೂ ಬಂದಿದ್ದಾರೆ. ಭಾಷಿಣಿ ಕಾಣಿಸ್ತಿಲ್ಲ. ಎಲ್ಲಿ ಭಾಷಿಣಿ? ಹೌದು, ಭಾಷಿಣಿಯಲ್ಲಿ ನಾನು ಹೋಗಿ ನೋಡ್ತೀನಿ. ಆಂಟಿ, ಭಾಷಿಣಿ ತುಂಬಾ ಟಯರ್ಡ್ ಆಗಿದ್ದಾಳೆ. ಅವಳು ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ. ನಾನ್ ನೋಡ್ದೆ ಆಂಟಿ. ಅಲ್ಲೋಡು, ಆ ಕಿಟಕಿ ಬಾಗಿಲು ತೆಗೆದಿದ್ದಕ್ಕೆ ಗಾಳಿಗಿದು ಕೆಳಗೆ ಬಿದ್ದಿರುತ್ತೆ. ಓಹ್, ಯಾ ಅಂಕಲ್, ಅದೇ ಆಗಿರುತ್ತೆ. ಹಾ, ಎಲ್ರಿಗೂ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಎಲ್ರೂ ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆನೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಯಾರೂ ಟಯರ್ಡ್ ಆಗಿರಕೂಡ್ದು. ನನಗೇನೋ ಅನುಮಾನ ಬರ್ತಾ ಇದೆ ಪ್ರೀತಿ. ನನ್ ಮೇಲೆ ಆಂಟಿ? ಛೆ, ಅಲ್ಲ. ಆ ಶತ್ರು ಯಾರು ಅಂತ ತಿಳ್ಕೊಳ್ಳೋವರೆಗೂ ನಾವು ಪ್ರತಿ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದು ಸಾರಿ ಮನೆ ಪೂರ್ತಿ ಸರ್ಚ್ ಮಾಡಿದ್ರೆ ಬೆಟರ್. ಅಯ್ಯೋ, ಯಾಕಂಟಿ? ಯಾರೂ ಇಲ್ಲ. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾನ್ ಸರ್ಚ್ ಮಾಡ್ತೀನಿ. ಪ್ರೀತಿ, ಪರವಾಗಿಲ್ಲ. ನೀನು ನಾನು ಇಬ್ರು ಸೇರಿ ಸರ್ಚ್ ಮಾಡೋಣ ಬಾ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಎಷ್ಟೊತ್ತು ಅಂತ ಹಾಗೆ ನೋಡ್ತೀಯ? ಏನಕ್ಕೆ ಬಂದಿದ್ಯಾ ಅಂತ ಹೇಳು. ಮಾತಾಡೋದಕ್ಕೆ. ಮಾತಾಡು, ಆದ್ರೆ ನೀನೇ ಸರಸು ಅಂತ ನಂಬಿಸೋ ಪ್ರಯತ್ನ ಮಾತ್ರ ಮಾಡಬೇಡ. ಟೈಮ್ ವೇಸ್ಟ್. ನಿಮಗ್ ಟೈಮ್ ವೇಸ್ಟ್ ಅನ್ನಿಸ್ತಿದೆ, ಆದ್ರೆ ಪ್ರತಿ ನಿಮಿಷ ನನ್ಗೆ ಮುಖ್ಯನೇ. ಕಳೆದು ಹೋಗ್ತಿರೋ ಕಾಲ ನನ್ನ ಹೃದಯದಲ್ಲಿ ಎಷ್ಟು ಭಯ ಹುಟ್ಟಿಸ್ತಿದ್ಯೋ ನಿಮಗ್ ಗೊತ್ತಿಲ್ಲ. ನಾಳೆ ವರುಣ್ ಜೊತೆ ನಿನ್ ಮದ್ವೆ. ಇನ್ನೂ ಇಂಥ ಡಿಸ್ಕಷನ್ಸ್ ಯಾಕೆ? ದಯವಿಟ್ಟು ಇಲ್ಲಿಂದ ಹೋಗು. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಹೋಗ್ತೀನಿ, ಆದ್ರೆ ಹೋಗೋಕ್ಕೂ ಮುಂಚೆ ನೀವು ಮಾತ್ರನೇ ಮಾಡುವಂತ ಒಂದ್ ಕೆಲ್ಸ ಇದೆ. ನಾನ್ ಮಾಡ್ಬೇಕಾಗಿರೋದ? ಏನಾ ಕೆಲ್ಸ? ನಾನ್ ಸರ್ಸು ಅಲ್ಲ, ನಿಮ್ ಹೆಂಡತಿ ಕೂಡ ಅಲ್ಲ ಅಂತ ಹೇಳ್ತಿರೋದ್ರಿಂದ ನೀವ್ ಕಟ್ಟಿರೋ ಈ ತಾಳಿನ ನಿಮ್ ಕೈಯಾರನ್ನೇ ತೆಗೆದ್ಬಿಡಿ. ಅದನ್ನ ನಾನು ಯಾಕೆ ತೆಗಿಬೇಕು? ಆ ತಾಳಿ ನಾನ್ ಕಟ್ಲಿಲ್ಲ. ದೇವಸ್ಥಾನದಲ್ಲಿ ನೀನಾಗೆ ಕಟ್ಕೊಂಡಿದ್ದು. ಅದ್ ನಿನಗೆ ನೆನಪಿಲ್ವಾ?
ಆವತ್ತು ಸರ್ಸು ಹಾಗೆ ನಾಟಕ ಮಾಡಿದ್ದಕ್ಕೆ ನಾನ್ ಹಾಕೋಬೇಕಾಗ್ ಬಂತು. ಈಗ ನಾಟಕ ಮಾಡೋ ಅಗತ್ಯ ಇಲ್ದೇ ಇರೋದ್ರಿಂದ ನಿಜ ಹೇಳ್ತಿದ್ದೀನಿ. ನನ್ ಕೈಯಾರೆ ನಾನೇ ಹಾಕೊಂಡಿದ್ರು. ನನ್ ಮನ್ಸಲ್ ಮಾತ್ರ ಗಂಡನ್ ಸ್ಥಾನ ಇರೋದು ನಿಮಗ್ ಮಾತ್ರನೇ. ನಿಮ್ ಮನ್ಸಲ್ಲಿ ಯಾವ ಬೆಲೆನೂ ಇಲ್ದೇ ಇರೋ ಈ ತಾಳಿ ನನ್ ಕತ್ತಲ್ಲಿ ಯಾಕೆ? ನೀವೇ ತೆಗೆದ್ಬಿಡಿ. ಏನ್ ಯೋಚನೆ ಮಾಡ್ತಿದ್ದೀರಾ ರೀ? ನೀವ್ ನನ್ ಗಂಡ ಅಲ್ಲ, ನಾನ್ ನಿಮ್ ಹೆಂಡತಿ ಅಲ್ಲ ಅಂತಿರ್ಬೇಕಾದ್ರೆ ಈ ತಾಳಿನ ತೆಗೆಯೋದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದೇನದು? ರಾಹುಲ್ ರೂಮಲ್ಲಿ ಲೈಟ್ ಆನ್ ಆಗಿದೆ, ನೋಡೋಣ ಬಾ. ಮಾತಾಡಿ ರಾಹುಲ್ ಅವರೇ, ನನಗೆ ಉತ್ತರ ಹೇಳಿ. ಭಾಷಿಣಿ, ನೀನೇನಿಲ್ಲಿ? ರಾಹುಲ್ ರೂಮಲ್ಲಿ ನಿನ್ ಥಿಂಗ್ಸ್ ನ ತಗೊಂಡು ಹೋಗೋದಕ್ ಬಂದಿದ್ಯಾ? ಯಾ ಪ್ರೀತಿ, ಅವಳು ವಸ್ತುಗಳು ನನ್ನ ರೂಮಲ್ಲಿ ಯಾಕೆ ಇರಬೇಕು ಅಂತ ನಾನೇ ತಗೊಂಡು ಹೋಗೋಕೆ ಹೇಳಿದೆ ಮೇಡಮ್. ಏನು ಈ ಟೈಮ್ ಅಲ್ಲ? ನಾಳೆ ಮದುವೆ ಆಗ್ಬೇಕಾಗಿರೋ ಹುಡುಗಿನ ನೀನು ನಿನ್ನ ರೂಮ್ಗೆ ಬರೋದಕ್ಕೆ ಹೇಳೋದು ಪದ್ಧತಿನೇನು? ಸಾರಿ ಮೇಡಮ್, ಅಂದ್ರೆ ನನ್ಗೀಗಷ್ಟೇ ನೆನಪಾಯ್ತು. ಏನ್ ನೋಡ್ತಿದ್ಯಾ ಭಾಷಿಣಿ? ಬೇಗ ತಗೊಂಡು ಹೋಗು.
ಗುಡ್ ನೈಟ್. ಬಾ ಭಾಷಿಣಿ. ಅವನಿಗಂತೂ ಬುದ್ಧಿ ಇಲ್ಲ. ನೀನ್ ಯಾಕೆ ಹೋದೆ ಅಲ್ಲಿಗೆ? ಅದು ನಾಳೆ ಆಗತ್ತೋ ಇಲ್ವೋ ಅಂತ. ಯಾಕಾಗೋದಿಲ್ಲ ಹೇಳು? ಎಲ್ಲ ನಿಮ್ಮ ಭಯ ಅನ್ನೋದನ್ನು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಸರಿ ಹೋಗಿ ನಿದ್ದೆ ಮಾಡು. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಹೋಗಮ್ಮ. ಇರು ಭಾಷಿಣಿ. ನಾಳೆ ವರುಣ್ ಹತ್ರ ನೀನ್ ತಾಳಿ ಕಟ್ಟಿಸ್ಕೋಬೇಕಲ್ವಾ? ಈ ನಾಟಕ ತಾಳಿಯೆಲ್ಲ ಯಾಕಮ್ಮ? ಮೊದ್ಲದನ್ನ ತೆಗೆದುಹಾಕು. ತೆಗಿತೀನಿ ಮೇಡಮ್. ಯಾವಾಗ? ನಾಳೆ ಹಸೆ ಮಣೆ ಮೇಲ? ಅಂದ್ರೆ ವರುಣ್ ಅವ್ರ ಮದರ್ ಎಷ್ಟೇ ನೀನ್ ಓಪನ್ ಆಗಿ ಅರ್ಥ ಮಾಡ್ಕೊಂಡ್ರು ಹೀಗ್ ನಿನ್ ಕತ್ತಲ್ಲಿ 2 ತಾಳಿ ಇದ್ರೆ ಅಸಹ್ಯವಾಗಿರತ್ತಲ್ವಾ? ಪ್ರೀತಿ, ಚಿಕ್ಕ ವಿಷಯಕ್ಕೆ ಯಾತಕ್ಕೆ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಾ ಇದೆಯಾ? ಅಮ್ಮ ಭಾಷಿಣಿ, ಆ ತಾಳಿನ ತೆಗೆದ್ಬಿಡು. ನಾಳೆ ಏನಾದ್ರೂ ಮರ್ತು ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನ್ ಭಾಷಿಣಿ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಹೋಗ್ಲಿ, ನಾನ್ ತೆಗಿಲ. ನನಗೆ ಹೊಡಿದ್ಯಾ? ನಮ್ ಸಂಪ್ರದಾಯನ ಅವಮಾನಿಸ್ತಿದ್ರೆ ಹೊಡಿದೆ ಇನ್ನೇನ್ ಮಾಡ್ಬೇಕು? ರಾಹುಲ್ ಅವರು ನನ್ನ ಕತ್ತಿಗೆ ತಾಳಿನ ಕಟ್ಟೇ ಇದ್ರು ಇದಕ್ಕೊಂದು ಬೆಲೆ ಇರುತ್ತೆ, ಒಂದ್ ಪವಿತ್ರತೆ ಇರುತ್ತೆ. ಯಾವಾಗಂದ್ರೆ ಅವಾಗ, ಹೇಗಂದ್ರೆ ಹಾಗೆ ತೆಗಿಬಾರ್ದು. ಅರ್ಥ ಆಯ್ತಾ? ಇದರಿಂದ ಯಾವ ಪ್ರಾಬ್ಲಮ್ಮು ಬರ್ದಿರೋ ಹಾಗೆ ನಾನು ನನ್ನ ರೂಮಿಗೆ ಹೋಗಿ ತೆಗಿತೀನಿ ಮೇಡಮ್. ಸಾರಿ ಪ್ರೀತಿ, ಏನೋ ಕೋಪದಲ್ಲಿ ಹೊಡೆದೆ. ತಾಳಿ ತೆಗೆಯಿಂದಿದ್ದಕ್ಕೆ ಭಾಷಿಣಿ ಯಾಕಿಷ್ಟು ಸೀರಿಯಸ್ ಆಗ್ಬಿಟ್ಲು? ನಾನೇ ಅವಸರ ಪಟ್ಟು ತಾಳಿ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಆಂಟಿ. ಭಾಷಿಣಿಗೆ ಮೊದಲೇ ಸೆಂಟಿಮೆಂಟ್ಸ್ ಜಾಸ್ತಿ ಅಲ್ವಾ? ಏನ್ ಕರ್ಮ ಗುರು. ನಿನ್ನೆವರೆಗೂ ಇವಳು ಸರ್ಸು ಅಂತ ಪ್ರೂವ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟೆ. ಇವಾಗ ಅಲ್ಲ ಅಂತ ಕವರ್ ಮಾಡೋದಕ್ಕೆ ಸಾಯ್ತಾ ಇದ್ದೀನಿ. ನಾಳೆ ಇವಳಿಗೂ ಆ ವರುಣ್ಗೂ ಮದ್ವೆ ಆಗೋವರೆಗೂ ನನಗೆ ಟಾರ್ಚರ್ ತಪ್ಪಲ್ಲ.